ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಏನಂದ್ರಿ? ಅಂದ್ರೆ ನಾನ್ ಮದ್ವೆ ಆಗಿ ಹೋದ್ಮೇಲೆ ನೆಕ್ಸ್ಟ್ ನಮ್ ಮೈನಂದೆ ಅಲ್ವಾ ಮದ್ವೆ, ಸೊ ಅಳಿಯಂದ್ರ ನೋಡ್ಕೊ ಅಂತ ಹೇಳ್ದೆ. ಅಯ್ಯೋ ಮೇಡಮ್ ಅವ್ರ, ಎಷ್ಟು ಬರೋಬ್ಬರಿ ಹೇಳಿದ್ರಿ, ಕರೆಕ್ಟ್ ಆಗಿ ಹೇಳಿದ್ರಿ ನೋಡ್ರಿ. ನಂಗಂತೂ ನಿಮ್ ಮಾತ್ ಕೇಳಿ ಹೊಟ್ಟೆ ತುಂಬಾ ಹಾಲ್ ಕೊಡ್ದಂಗ ಅನಿಸ್ತ ನೋಡ್ರಿ. ನಮ್ಮ ಧ್ರುವ ಏನೋ ರೆಡಿನ ಇದನ್ರಿ, ಆದ್ರ ನಮ್ ಮೈನಾ ಮೇಡಮ್ ಅವ್ರು ಒಪ್ಕೋಬೇಕಲ್ರಿ. ಮೈನಾ ಮೇಡಮ್ ಅವ್ರು ಒಪ್ಕೊಂಡ್ರು ಅಂತ ತಿಳ್ಕೊರಿ. ಈ ಸತಿ ತಂಕಂಡಕ್ಕಂತ ಅಲ್ಗ ಓದ್ಸೋದರಿ. ನಮ್ಮಕ್ಕ ಇಂಥ ಸಮಯದಲ್ಲ ಮಾತೆಲ್ಲ ಬೇಕಾ? ಯಾರಾದ್ರೂ ಕೇಳಿಸ್ಕೊಂಡ್ರೆ ತಪ್ಪು ತಿಳ್ಕೊತಾರೆ. ಪಾಪ ಅವ್ರಿಗೆ ಊಟ ಮಾಡಕ್ ಬಿಡು. ನಮ್ ಮೈನಾ ಏನ್ ಒಪ್ಪಿಗೆ ಕೊಡೋದು? ಅವಳು ಧ್ರುವ ಅವ್ರನ್ನ ಮದ್ವೆ ಆಗಕ್ಕೆ ಯಾವಾಗ್ಲೂ ತುದಿಗಾಲಲ್ಲೇ ನಿಂತಿರ್ತಾಳೆ. ಆ ವಿಷಯ ನಿಮಗ್ ಗೊತ್ತಿಲ್ವಾ? ಯವ್ವಾಕರ, ನಿಮ್ ಬಾಯಾಗ ಜಮಖಂಡಿ ಜಿಲೇಬಿ ಹಾಕ ಎಷ್ಟು ಚಲೋ ಸುದ್ದಿ ಹೇಳಿದ್ರಿ. ನಂಗಂತೂ ಬಾಳ್ ಖುಷಿ ಆಗಕತ್ತದ. ಖುಷಿಗ್ರಿ. ಹಾ ನೋಡಿದ್ರ ಧ್ರುವ, ನಿಮಗ್ ಊಟ ಮಾಡಕ್ ಬಿಡ್ತಿಲ್ಲ ಅಂತ ನನ್ ತಂಗಿ ನನಗೆ ರೇಗ್ತಿದ್ದಾಳೆ. ಅಕ್ಕ ಮೊದ್ಲಿನಿಂದ ಹೋಗೆ. ಸರಿ ಸರಿ ಆಯ್ತು, ನಿಮ್ಮಿಬ್ರು ಮಧ್ಯ ನಾನ್ ಯಾಕಿರ್ಲಿ, ಹೋಗ್ತೀನಿ. ನಾನು ಹೋಗ್ತಿನ್ರಿ, ಬಾಯ್. ಬಾಬಾ ಸುಮ್ನೆ ಡಿಸ್ಕಸ್ ಮಾಡ್ಬೇಕು ಅಲ್ಬೇ. ನನಗ ಅನಿಸ್ಲಿಕ್ಕತೈತಿ ನಾವು ಬಾಳ ಹಿಂದುಳಿದಿದೀವಿ ಅಂತ ಹೇಳಿ. ಇವ್ರ ಮನೆಯವ್ರು ನೋಡಿದ್ರ ಆಲ್ರೆಡಿ ಧ್ರುವನ ಮನಿ ಅಳಿಯ ಅಂತ ತಿಳ್ಕೊಂಡೇ ಬಿಟ್ಟಾರ. ಇಲ್ಲಿ ನಾವು ನೋಡಿದ್ರ ಇವ್ರಿಬ್ರನ್ನ ಒಂದ್ ಮಾಡ್ಬೇಕಂತ ಹೇಳಿ ಚಿಂತೆ ಮಾಡಿ ಮಾಡಿ ಮಂಗ್ಯ ಆಗ ಹೋಗಿವಿ. ಯು ಮೀನ್ 3 ಅಲ್ಬೇ ಬಿಟ್ರ ಇವ್ರಿಬ್ರು ಪ್ರೀತಿನ ಒಪ್ಕೊಂಡ ಇಲ್ಲಿ ಇವ್ರ ಮದ್ವೆ ಮಾಡ್ಸಿ ಯಾದಿ ಮೇಲೆ ಶಾದಿ ಮಾಡಿ ಗಾದಿ ಹರ್ಸೆ ಬಿಡ್ತಾರ ಅನ್ಸಾಕತ್ತೈತಿ ನನಗ. ಅರ್ಥ ಆಗಿಲ್ಲ, ಆದ್ರೂ ಚೆನ್ನಾಗಿತ್ತು. ಯು ಡೋಂಟ್ ನೋ, ಲಗ್ನ ಮಾಡ್ತಾರ ಅಂತ ಹೇಳಿದ್ನಿ. ಎಲ್ರಿಗೂ ಅರ್ಥ ಆಗೋ ವಿಷಯ ನಮ್ ಮೈನಂಗೆ ಅರ್ಥ ಆಗ್ತಿಲ್ವಲ್ಲ. ಶುರುವಾಯ್ತು. ಯವ್ವಾ, ಅದೇ ನನಗ್ ಗೊತ್ತಾಗ್ತಿಲ್ಲ. ಇನ್ನೊಂಚೂರು ಏನಾದ್ರೂ ಬಡ್ಸ್ಲಾ? ಪರವಾಗಿಲ್ಲ, ಪರವಾಗಿಲ್ಲ. ಊಟ ಮಾಡಿ. ಧ್ರುವ ಅವ್ರೆ, ಊಟ ತಣ್ಣಗಾಗ್ಬಿಡತ್ತೆ, ಊಟ ಮಾಡಿ. ತಿಂತಾ ಇದ್ದೀನಿ. ಹೌದೌದು, ಬಿಸಿ ಇರುವಾಗ್ಲೇ ಒಂದ್ ನಿರ್ಧಾರಕ್ಕೆ ಬಂದ್ಬಿಡಿ. ನೀವ್ 3 ಜನ ಇಲ್ಲಿಂದ ಹೋಗ್ತೀರಾ? ನೋಡ್ದೆ ಅವಳನ್ನ. ಹೇ ಬನ್ರೆ ಹೋಗೋಣ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಎದ್ದೇಳಗು, ನಾವು ಹೊಳ್ಮುಖ ನೋಡ್ಕೊಂಡ್ ಕೂತಿ. ಮೈನಾ ತಗೊಳಮ್ಮ, ನಿಮ್ಮಮ್ಮ ಎಲೆ ಕೇಳಿದ್ರು. ಅಲ್ಲಿಗ್ ಬಿಡಿ ಅಕ್ಕ. ಮೈನಾ, ಯಾರೀ ಹುಡ್ಗ? ಇವರು ನನ್ ಜೊತೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಅಕ್ಕನ್ ಮದ್ವೆಗೆ ಅಂತ ಬಂದಿದ್ದಾರೆ. ಹೌದಾ? ಯಾವೂರಪ್ಪ ನಿಂದು? ಬೆಂಗಳೂರಮ್ಮ. ಮೈನಾ ಯಾವ ತರ ಪರಿಚಯ ನಿಂಗೆ? ಯಾವ ತರ ಪರಿಚಯ ಅಂದ್ರೆ ಅರ್ಥ ಆಗ್ಲಿಲ್ಲ. ಅದೇ ನಮ್ ಹಳ್ಳಿನಲ್ಲಿರೋ ಐಕ್ಳೆಲ್ಲ ಪೋಲಿ ಬಿದ್ದವೆ. ಇವಳು ನೋಡಿದ್ರೆ ಬೆಂಗಳೂರ್ಗ್ ಬೇರೆ ಹೋಗ್ ಬಂದಿದ್ದಾಳೆ. ಇನ್ನು ನಿಮ್ಮಂತ ಹುಡುಗರು ಪರಿಚಯ ಆದ್ರೆ ಕೇಳ್ಬೇಕಾ? ಅಕ್ಕ, ಇದ್ ನಿಮ್ಗೆ ಬೇಡದಿರೋ ವಿಷಯ. ಎಲ್ಲೇ ಕೊಟ್ಟಾಯ್ತಲ್ವಾ, ನೀವೇನ್ ಹೊರಡಿ. ಧ್ರುವ ಅವ್ರೆ, ದಯವಿಟ್ಟು ಕ್ಷಮಿಸಿ. ಅವ್ರು ಸ್ವಲ್ಪ ಹಾಗೇನೆ ಬೇರೆಯವ್ರ ಮನೇಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋದೆ ಅವ್ರ ಕೆಲ್ಸ. ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ, ನೀವ್ ಊಟ ಮಾಡಿ. ಮೈನಾ ಅವ್ರೆ, ಅವ್ರು ಹೇಳಿದ ದಾಟಿ ತಪ್ಪಾಗಿರ್ಬಹುದು, ಆದ್ರೆ ಅವ್ರು ಹೇಳಿದ್ರಲ್ಲಿ ತಪ್ಪೇನಿತ್ತು? ನಾವಿಬ್ರು ಬರೀ ಫ್ರೆಂಡ್ಸಾ? ಧ್ರುವ ಅವ್ರೆ, ಮೊದ್ಲು ಊಟ ಮಾಡಿ. ಧ್ರುವ ಅವ್ರೆ, ನೀರ್ ಕುಡಿರಿ. ನಿಧಾನ 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 ನಿಧಾನ. ನಿಧಾನ. ಹೆಸರೇ
ಏತಕ್ಕೆ ಸಂಬಂಧಕ್ಕೆ ಹಾಗೆ ಇರೋಣ ಸುಮ್ಮನೆ. ಅಮ್ಮ ಅಮ್ಮ, ಹೊಟ್ಟೆ ತುಂಬಾ ಹಸಿತಿದೆ, ಏನಾದ್ರೂ ಊಟ ಹಾಕಮ್ಮ. ಅಮ್ಮ, ಯಾರಮ್ಮ ಅದು? ಯಾಕಮ್ಮ ಹಿಂಗ್ ಕೂಗ್ತಾ ಇದ್ಯಾ? ಏಯ್, ನೀನಾ? ಊರೊಳಗ್ ಬರ್ಬಾರ್ದು ಅಂತ ಹೇಳಿರ್ಲಿಲ್ವಾ? ಇಲ್ಲಿ ಗಂಟ ಬಂದಿದ್ಯಾ? ತೊಲಗೆ. ಅಮ್ಮ, ಪಾಪುಗ್ ಹೊಟ್ಟೆ ಹಸಿತಿರುತ್ತೆ, ಊಟ ಕೊಡಮ್ಮ. ಒಂದ್ಕಿತ ನಿನಗ್ ಹೋಗು ಅಂತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ಹೋಗೆ ಇಲ್ಲಿಂದ. ಅಮ್ಮ, ನಿಮಗ್ ಕೈ ಮುಗಿತೀನಿ, ಊಟ ಕೊಟ್ರೆ ಹೋಗ್ತೀನಿ, ಇಲ್ಲಾಂದ್ರೆ ಹೋಗಕ್ಕಿಲ್ಲ. ನಿನಗೆ ಹಿಂಗ್ ಹೇಳಿದ್ರೆ ಸರಿ ಹೋಗಕ್ಕಿಲ್ಲ. ಇರು, ನಿಂಗೆ ತಾಳು ಮಾಡ್ತೀನಿ. ತಾಳು ಹೇಳಿದ್ರೆ ನಿಂಗೆ ಅರ್ಥ ಆಗೋದಿಲ್ವಾ? ಹೋಗು, ಹೋಗು, ಹೇಳ್ತಾ ಇದ್ದೀನಿ ತಾನೆ. ಹೋಗು, ಹೋಗ ಕಡೆ. ದರಿದ್ರದವಳನ್ ತಂದು ಊಟ ಬೇಕಂತೆ, ಊಟ. ಹೊಟ್ಟೆ ತುಂಬಾ ಹಸಿತಿದೆ, ಬಾಳೆ ಎಲೆಯಲ್ಲಿ ಊಟನೇ ಇಲ್ಲ. ಪಾಪುಗೆ ಹೊಟ್ಟೆ ತುಂಬಾ ಹಸಿತಿರುತ್ತೆ, ಚೂರು ಊಟ ಕೊಡ್ತೀಯಾ? ಎದ್ದೇಳಿ. ಅದು ಎಂಜಲ್ ಎಲೆ ಅಲ್ವಾ? ಆ ಊಟ ಬೇಡ, ನಾನು ಬೇರೆ ಊಟ ಕೊಡ್ತೀನಿ. ಪಾಪುಗೆ ಹೊಟ್ಟೆ ಹಸಿಯುತ್ತಲ್ವಾ, ಊಟ ಕೊಡ್ತೀಯಾ? ಪಾಪು ಪಾಪು ಹೊಟ್ಟೆ ಹಸಿತಿರುತ್ತೆ, ಅದಕ್ಕೆ ಏನಾದ್ರೂ ಊಟ ಕೊಡು. ಸರಿ, ಊಟ ತರ್ತೀನಿ, ಆದ್ರೆ ಇದ್ರಲ್ಲಿರೋ ತಿನ್ಬಾರ್ದು. ಹೊಟ್ಟೆ ಹಸಿತಿದೆ, ಏನಾದ್ರೂ ಕೊಡು ಊಟ. ತರ್ತೀನಿ. ಏ ಮೈನಾ, ನಿಂತ್ಕೋ, ಎಲ್ಲಿಗೆ ಹೋಗ್ತಿದ್ಯಾ? ಅಕ್ಕ, ಪಾಪ ಇವ್ರು ಯಾರೋ ಗೊತ್ತಿಲ್ಲ, ಹೊಟ್ಟೆ ಹಸುವಾಗ್ತಿದೆ ಅಂತ ಹೇಳ್ತಿದ್ದಾರೆ. ಹೊಟ್ಟೆನಲ್ಲಿ ಮಗು ಬೇರೆ ಐತೆ, ಅದಕ್ಕೆ ಊಟ ತರಕ್ ಹೋಗ್ತೀವಿ. ಇವಳಿಗೆ ಪಾಪ ಗಿಪ್ಪ ಅನ್ಬೇಡ, ಇವಳು ನಡತೆಗೆಟ್ಟೋಳು. ಈ ಮೂದೇವಿ ಯಾರ ಜೊತೆನೋ ಸಂಬಂಧ ಇಟ್ಕೊಂಡು ಹೊಟ್ಟೆಲಿ ಮಗು ಹೊತ್ಕೊಂಡ್ ಬಂದವಳೆ.